2013 ಸ್ಟಾರ್ಟ್ ಆಗಿದ್ದು ಎಲ್ಲ ಸಮಸ್ಯೆಗಳನ್ನು ಓವರ್ ರೂಲ್ ಮಾಡ್ಕೊಂಡು ಇವಾಗ ಒಂದು ಹಂತಕ್ಕೆ ಬಂದು ತಲುಪಿದೀವಿ. ಇಲ್ಲಿ ಏನು ಆಕ್ಯುಪೆಂಟ್ಸ್ ಇದ್ದಾರೆ, ಕೆಲವೊಬ್ಬರಿಗೆ ಮನೆಗಳದ್ದು ಅವರೇನೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ BGML ಅವರು. ಇನ್ನು ಕೆಲವೊಬ್ರು ಅನಾಥರೈಸ್ಡ್ ಆಗಿ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಇಬ್ಬರ ಹತ್ರನೂ ಮಾತಾಡಿದೀವಿ. ಅವ್ರಿಗೆ ನಾವೇನು ಡಿಸ್ಪ್ಲೇಸ್ ಮಾಡಿ ರಿಹ್ಯಾಬಿಲಿಟೇಟ್ ಮಾಡದೆ ಬಿಡೋದಿಲ್ಲ. ಇಟ್ ಈಸ್ ಅವರ್ ಡ್ಯೂಟಿ. ರಿಹ್ಯಾಬಿಲಿಟೇಟ್ ಮಾಡ್ಬೇಕು, ರಿಲೊಕೇಟ್ ಮಾಡ್ಬೇಕು. ಅದನ್ನ ನಾವು ಎಷ್ಟು ಸಾಧ್ಯ ಆಗುತ್ತೆ BGML ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಸಹಕಾರದೊಂದಿಗೆ ನಾವು ಮಾಡ್ತೀವಿ. ನಮ್ಗೆ ಲ್ಯಾಂಡ್ ದೊರಕಿದೆ. ಇವಾಗ ಹೈಕೋರ್ಟ್ ಅಲ್ಲಿ ಕೂಡ ಒಂದು ಕೇಸ್ ನಡೀತಾ ಇದೆ. ಅದ್ರದ್ದು ಫೈನಾಲಿಟಿ ನೋಡ್ಕೊಂಡ್ಬಿಟ್ಟು ನಾವು ಡಿಸೈಡ್ ಮಾಡ್ಬೇಕು. 15 ವರ್ಷದಿಂದ 5-6 ಸರ್ವೆ ಆಗಿದೆ, ತುಂಬಾ ತೊಂದರೆ ಆಗ್ಬಿಟ್ಟಿದೆ ರೋಡ್. ಇಲ್ಲ, ಇವಾಗ ನಾವು ಅದನ್ನ ರೀಇನಿಷಿಯೇಟ್ ಮಾಡ್ಬೇಕು ಅಂತಾನೆ ಎಲ್ಲ ಅಧಿಕಾರಿಗಳು ಬಂದಿದ್ದೀವಲ್ಲ. ಇಲ್ಲ, ನಾವು ಆ ಇಂಟೆನ್ಷನ್ ಅಲ್ಲಿ ವಾಪಸ್ ಹೋಗೋ ಇಂಟೆನ್ಷನ್ ಅಲ್ಲಿ ಬಂದಿಲ್ಲ. ನಾವ್ ಯಾವಾಗಿದ್ರು ಫಾರ್ವರ್ಡ್ ಥಿಂಕಿಂಗ್, ಫಾರ್ವರ್ಡ್ ಮೂವಿಂಗ್ ಅದೇ ಕೆಲಸ ಮಾಡ್ತೀವಿ. ಆ ವಿಶ್ವಾಸ ನಮಗಿದೆ. 2025 ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಕೂಡ ಆಗಿದೆ, ಮಾಡ್ತೀವಿ ಕೂಡ. ಆ ಭರವಸೆ ನಾನು ಕೊಡ್ತೀನಿ. ड्रेनेज बनाने के लिए अप्रोच रोड पर सब ಹೋಗ್ತಾ ಇದ್ದಾರೆ. ಬನ್ನಿ ಎಲ್ಲ ಎಕರೆ ಮತ್ತೆ ಖಾಲಿ ಜಾಗ ಮಾತ್ರ ಇಲ್ಲಿದ್ದೀನಿ. ಮತ್ತೆ ಮಾತಾಡ್ತೀನಿ. What is this? Rescue station ಇದೆ ನಾನು ಹೇಳ್ತಾ ಇರೋದು. Okay, it's not functioning, no? It can be evacuated, right? ಇದು ಬಿಟ್ಟರೆ ಬೇರೆ ಯಾವುದಿದೆ ಬಿಲ್ಡಿಂಗ್ಸ್ ಅಲ್ಲಿ ಮನೆಗಳು? BGM ಯಾರ್ದು ಕ್ವಾರ್ಟರ್? ಮನೆಗಳು BGML ವರ್ಕಿಂಗ್ ಪರ್ಸನ್ಸ್ ಅವಾಗಿದ್ರಲ್ಲ ಮೇಡಮ್, ಅವ್ರ ಕಡೆಯಿಂದ ಆಕ್ಯುಪೈಂಟ್ ಮಾಡ್ಕೊಂಡಿದ್ದಾರೆ. ಅದನ್ನು BGML ಅವರು ಹೇಳ್ಬೇಕು ಇವಾಗ. BGML guys, Amit sir. Yes madam. So this is your land. Yeah. That is the rescue station. That is one you are claiming. No, we will remove it. You are remove. ಇದಕ್ಕೆ ನೀವು ವ್ಯಾಲ್ಯೂಯೇಷನ್ ಹಾಕಿದ್ದೀರಾ? It's a government ವ್ಯಾಲ್ಯೂಯೇಷನ್ ಹಾಕಿದ್ದೀರಾ? 6 lakh ವ್ಯಾಲ್ಯೂಯೇಷನ್ ಹಾಕಿದ್ದೀರಾ? For it is not being used. They are ready to demolish it. They have to give it in writing ಮೇಡಮ್. ಅವರು ಈಗ give it in writing. ಈಗ ಅವರು ಆಮೇಲೆ ಕ್ಲೇಮ್ ಮಾಡ್ತಾರೆ, ಮತ್ತೆ ಕೋರ್ಟ್ಗೆ ಹೋಗ್ತದೆ. ಅಲ್ಲ, ಅದೆಲ್ಲ ಡಿಫಂಕ್ಟ್ ಆಗಿ ಕುತ್ಕೊಂಡಿದೆ. ಅವರು ಯೂಸ್ನು ಮಾಡಿಲ್ಲ. ನಿಮ್ಗೆ ಇದ್ರದ್ದು ಅವಶ್ಯಕತೆ. Are you in need of this building by any chance? You are not using it. It is totally defunct. For this, how can you pay compensation? Compensation ಅಂದ್ರೆ ಮೇಡಮ್ ಈಗ 5-6 years ಒಳಗಡೆ ಮಾಡಿದ್ದಾರೆ. ಅವಾಗ ಇವ್ರು ಇದ್ದಿಲ್ಲ ಅನ್ಸುತ್ತೆ. ಅವಾಗ ಯಾರಿದ್ರು ಅವ್ರು ಕನ್ಸಲ್ಟೇಷನ್ ಮಾಡಿ ನಮ್ಮ PWD ಮಾಡಿದ್ದಾರೆ. ಈಗ ನಾವು ಕಾಂಪನ್ಸೇಷನ್ ಕೊಡಲ್ಲ ಅಂತ ಅವಾಗ ನಾಟ್ ನಾವು ದೇ ಆರ್ ಸೇವಿಂಗ್, ದೇ ಹ್ಯಾವ್ ಟು ಗಿವ್ ಇನ್ ರೈಟಿಂಗ್. You give it in writing. See, this is for the government. That is also central government. Yours is give it in writing. Okay. All these buildings are your staff only are staying? Not BGML or ಮತ್ತೆ ಯಾರಿದ್ದೀರಾ? our tenants. No, BGML, other guys who are there. ನೀವೆಲ್ಲ ಯಾರು ಸೆಕ್ಯೂರಿಟಿಗಳು? ಕನ್ನಡ ಬಂದ್ರೆ ಕನ್ನಡದಲ್ಲಿ ನಾವಿದೀವಿ ಅಂತ ಹೇಳ್ರಿ. ಅಂದರೆ ಹೇಳಿ, ನಿಮಗೇನು ಗೊತ್ತಿದೆ ಅಲ್ಲಿ ಯಾರಿದ್ದಾರೆ ಅಂತ? ನೀವು ಎಷ್ಟು ವರ್ಷ ಮಾಡ್ತೀರಿ? BGML ಕಡೆಯವರೇ ಇದ್ದಾರೆ ಮೇಡಮ್. ಎಷ್ಟು ವರ್ಷ ಅಂತ? ಇದ್ದಾರೆ ಸರ್. ಎಲ್ಲ ಓಲ್ಡ್ ಸ್ಟ್ರಕ್ಚರ್ BGML ವರ್ಕರ್ಸ್ ಮೇಡಮ್. ಎಂಪ್ಲಾಯೀಸ್ ಎಕ್ಸ್ ಎಂಪ್ಲಾಯೀಸ್ ನಾಟ್ ಆರ್ ವರ್ಕಿಂಗ್. ನೀವು ಯಾರು? ನೀವು ಇದ್ದೀರಾ ಇಲ್ಲಿ ನೀವು ರೆಸ್ಕ್ಯೂ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇಲ್ಲ? ಮನೆಯವರು ಮೇಡಮ್. ಇಲ್ಲಿ ಮನೆ ಇದೆ. ಮನೆ ಮೇಡಮ್, ಕೋಟ್ರಸ್ ಮೇಡಮ್. BGML ಮಾಡ್ತಾ ಇದ್ದಾರೆ ಫಸ್ಟ್.
ಎಕ್ಸ್ ಎಂಪ್ಲಾಯ್ ಎಸ್ಟೇಟ್ ಆಫೀಸರ್ ವಿನ್ಸೆಂಟ್ ಅಭಿಪ್ರಾಯ. ಆಯ್ತಪ್ಪ, ನಿಮ್ದು ಎಂಪ್ಲಾಯಿ ಅವರು ಬಾಡಿಗೆ ಕೊಟ್ಟಿದ್ರು, ದಟ್ ಈಸ್ ಆಲ್ ಫೈನ್. ಈಗೂನು ಕಂಟಿನ್ಯೂ ಮಾಡಿದ್ರೆ ನೀವು ಈಗ ಇದು ಡೆವಲಪ್ಮೆಂಟಲ್ ವರ್ಕಿಗೆ ಯೂಸ್ ಆಗ್ತಾ ಇದೆ ಲ್ಯಾಂಡ್. ಏನು ಆಲ್ರೆಡಿ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಯಾರು ನಿಮ್ಗೆ ಹೆಂಗೆ ಯಾರು ಬರ್ಕೊಡ್ತಾರೆ? ಇದು BGML ಲ್ಯಾಂಡ್, ನಿಮ್ಗೆ ಹೆಂಗೆ ಬರುತ್ತೆ ಡಾಕ್ಯುಮೆಂಟ್ಸ್? ಆಲ್ರೆಡಿ ಕೇಸ್ ಕೊಡಿ, ಅದೇನು ಡಾಕ್ಯುಮೆಂಟ್ಸ್ ಇದೆ ಕೊಡಿ. ಕೊಡ್ತೀವಿ ಸರ್, ಡಾಕ್ಯುಮೆಂಟ್ಸ್ ಕೊಡಿ. ಆಲ್ರೆಡಿ ಕೋರ್ಟ್ ಅಂದ್ರೆ ಕೇಸ್ ಹಾಕಿದ್ದೀವಿ. ವರ್ಕ್ ಮಾಡ್ತಾ ಇದ್ರಲ್ಲ, ಕಂಪ್ನಿ ಶಟ್ ಡೌನ್ ಆದಾಗ ಅವ್ರವ್ರು ಅದೇ ಮನೆಯಲ್ಲೇ ಹಂಗೆ ಸ್ಟೇ ಆಗೋದು. ಬಾಡಿಗೆ ಕಟ್ಟೋದು. ಓಕೆ ಫೈನ್. ಇವಾಗ ನೋಡಿ, ಸಿ ದೇ ವರ್ ವರ್ಕಿಂಗ್ ವಿತ್ ಯುವರ್ ಕಂಪನಿ, they were enjoying the facilities given by you. Now they are ex-employees and this land belongs to you. Have you given any papers in registration to them saying that they are the owners of this property? No. They cannot claim that, No. right? It's a false claim. Yes. Madam, ನೀವು ಏನೇ ಇನ್ನೊಂದಿದೆ. ಪೇಪರ್ಸ್ ಕೊಟ್ಟರು ಇಲ್ಲ ಮೇಡಮ್, ಲ್ಯಾಂಡ್ ಅವ್ರದ್ದು. ಆಲ್ರೆಡಿ ಕೋರ್ಟಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ only madam we underestimate scheme ಇನ್ನೊಂದು ಸ್ಕೀಮ್ ಇದೆ ಅವರು. only we have given only few houses under STBP scheme. What is that? STBP is a final settlement scheme. We have given concessional rate houses that That is only those other houses we areas. have sold. Other Apart areas, from right? there, Not these in are the this false area, claims. right? They have manipulated the Gone in the court. You can't claim. No, madam, when he Okay, you have been staying here, we accept that. That doesn't mean you have the right over the property. As madam said, relocation may be done. Yes, we will rehabilitate. ಇವಾಗ ಏನು ನಮ್ಗೆ ಇಲ್ಲಿ ರೈಲ್ವೆ ಡೆವಲಪ್ಮೆಂಟ್ ನಾವು ಏನಕ್ಕೆ ಮೇಡಮ್ ಸ್ಟಾಪ್ ಮಾಡ್ತೀವಿ? ಇದ್ರಲ್ಲಿ ಬರ್ತಾರೆ. ನೀವು ರೈಟ್ಫುಲ್ ಓನರ್ ಅಲ್ಲಪ್ಪ. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಅದರ ಎಲ್ಲ ಹಾಕೋಬಾರ್ದಲ್ಲ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಅಥವಾ ಯಾವ್ದೋ ಒಂದು ಗೌರ್ಮೆಂಟ್ ಕಂಪನಿ ಹೆಸರಲ್ಲಿ ಇರೋ ಲ್ಯಾಂಡ್ ಅಲ್ಲಿ ಯಾರು ಅಂತಾರೆ ನಿಮ್ಗೆ? BGML ಅವ್ರು ಬಂದು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರಾ? ಇಲ್ಲ ಅಂದ್ರೆ ಕೋರ್ಟಲ್ಲಿ ನಿಲ್ಸಲ್ಲ ಮೇಡಮ್. You have to answer my question. Have the BGML people come and register the papers to you? We show all the documents. What you are asking. ಯಾರಿಗೇನು ಚಿಕ್ಕ ಮಾಡ್ಕೊಟ್ಟಿಲ್ಲ. ನನ್ಗೆ ಗೊತ್ತಿದೆ. BGML ಅವರು ಯಾಕೆ ಕೊಡ್ತಾರೆ? ಅವ್ರ ಲ್ಯಾಂಡ್ ಕೊಡಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಇಲ್ಲಿಗೆಲ್ಲ ಹಾಕೊಂಡ್ರು ಖಂಡಿತ. We know that. ಸಾಮಾನ್ಯ ಒಂದು ಬಡವರು ಒಂದು ಮನೆ ಒಂದು ಟೈಲೆಟ್ ಕಟ್ಟಡ ಬಂದು ಡಮಾಲಿಸ್ ಮಾಡ್ತಾವ. ದೊಡ್ಡ ಬಿಲ್ಡಿಂಗ್ ಕಟ್ಟಡ ಯಾಕೆ ಮೇಡಮ್ ಅವ್ರು ಮಾಡೋದಿಲ್ಲ? ಅದು BGML ಅವರು ಉತ್ತರ ಕೊಡ್ಬೇಕು. ನಮ್ ಸರ್ಕಾರ ಅದು ಮೇಡಮ್. ಹೌದು. BGML ಬರೀ ನಮ್ಗೆ ಲೀಸ್ ಕೊಟ್ಟಿರೋದು. ಅವ್ರ ಪಕ್ಕ ಡಾಕ್ಯುಮೆಂಟ್ ಇದೆಯಾ? ಇದೇನಂತಂದ್ರೆ ಕೊಟ್ಟಿರೋದು ಮೇಡಮ್. ಜನರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತಂದ್ರೆ ಪ್ರತಿದಿನ ಕನಿಷ್ಠ ಅಂದ್ರೆ ಕೂಡ 24 ಸಿಂಗಲ್ ಟ್ರೈನ್ಸ್ ಹೋಗ್ತದೆ ಇಲ್ಲಿ. ಒಂದೊಂದ್ ಸಾರಿ ಏನು ಬಾಗ್ಲಾಗ್ತಾಗ ಜನರಿಗೆ ಅರ್ಧ ಗಂಟೆ ನಿಂತಿರ್ತಾರೆ ಯಾಕಡೆಯಿಂದ ಆ ಕಡೆ ಹೋದಕ್ಕೆ. 12 ವರ್ಷದಿಂದ ಇದಕ್ಕೆ ತೊಂದರೆ ಕೊಡ್ತಾ ಇದಾರೆ ನೋಡಿ. ಯಾಕೆಂತಂದ್ರೆ ಬ್ರಿಡ್ಜ್ ಆಗ್ದಂಗೆ 2012 ಸ್ಯಾಂಕ್ಷನ್ ಆಗಿ ದುಡ್ಡೆಲ್ಲ ಬಂದು ಅದುವರೆಗೂ ಇವರು ಲ್ಯಾಂಡ್ ಅಕ್ವಿಸಿಷನ್ ಆಗದೆ. ಇವಾಗ ಸಾರ್ಟ್ ಔಟ್ ಮಾಡ್ಬೇಕಂತ ನಮ್ಮ W ಅವರು ಇಲ್ಲಿ ಇದ್ದಾರೆ, ರೈಲ್ವೆ ಆಫೀಸರ್ಸ್ ಬಂದಿದ್ದಾರೆ, ರೈಲ್ವೆ ಆಫೀಸರ್ ಇದ್ದಾರೆ. ನಾವು ರೆವಿನ್ಯೂದವರು ಅವ್ರಿಗೆ ಸಾಥ್ ಕೊಡ್ತಾ ಇದೀವಿ. ಆಸ್ ಎ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ನನ್ನಿಂದ ಎಷ್ಟು ನಾವು ಅವ್ರಿಗೆ ಸಹಕಾರ ಮಾಡ್ಬೇಕಾಗುತ್ತೆ ಅದೆಲ್ಲ ಮಾಡ್ಕೊಡ್ತೀವಿ ನಾವು. ಇವಾಗ ಅದನ್ನ ರೀಸ್ಟಾರ್ಟ್ ಮಾಡಿದೀವಿ, ರೀಇನಿಷಿಯೇಟ್ ಮಾಡಿದೀವಿ. ವಿಲ್ ಕಂಟಿನ್ಯೂ ಟು ಡೂ ದಟ್. ಓಕೆ. ಎಲ್ಲದನ್ನು ಪರ್ಮನೆಂಟ್ ಆಗಿ ನಿಮ್ಗೆ ಅಂತ ಕ್ಲೇಮ್ ಮಾಡಕ್ಕೆ ಬರಲ್ಲ. Doubt Your name is Saran Parina. You was not BGML. Yes, not to This is that was It's a illegal house. This is the second unauthorized person. Yes, sir. Fine. Don't worry. Don't get tense. Previously we have No man, you haven't worked at all. ಇದು ಯಾವ್ರ ಮನೆ? ಇದೇನ್ ಬೇಕಾಗಲ್ವಾ ನಿಮ್ಗೆ? ಇಲ್ಲ ಇದು ನಿಮ್ದಲ್ಲ. ಇದು ಬರೋದಿಲ್ಲ. ಅವಷ್ಟೇನಾ? ಆ ಸೈಡ್ ಹೋಗೋದು. ಯಾರು ಪಾತ್ಗಾರ ಇದೆಲ್ಲ ಪ್ರಾಸ್ಟಿಟ್ಯೂಟ್ಗಾರ ಬರೋದು. ಇದು ಡೈಲಿ ಓಪನ್ ಇರುತ್ತಾ? ಸಂಡೇ ಓಪನ್ ಇರುತ್ತೆ. ಅದು ಸ್ವಲ್ಪ ಹಿಂದೆ ಬರುತ್ತೆ. ಸ್ವಲ್ಪ back side ಇಂದ ಹೋಗುತ್ತಾ? ಅರ್ಧ ಕಟ್ಟಾಗ ಇದಲ್ಲ, ಇದ್ರ ಬ್ಯಾಕ್ ಸೈಡ್ ಅರ್ಧ ಕಟ್ಟಾಗ್ತದೆ. ಅರ್ಧ ಹೋಗತ್ತಾ?
ಚರ್ಚ್ ಇದೆ. ಹೌದು ಇದು ಚರ್ಚ್ ಇದು ಇಲ್ಲ ಮನೆ ಇದೆನಾ ಅವರ ಇದು ಚರ್ಚ್ ಕೆಳಗೆ ಇದೆ ಮೇಡಮ್ ಅದು. ಇದು 2 ಮನೆ ನೋಡಿ ಎವ್ರಿ ಸಂಡೇ ಓಪನ್ ಮಾಡ್ತೀರಾ? ಅದರ್ ಡೇಸ್ ಕ್ಲೋಸ್ ಇರುತ್ತಾ? BGML ಲ್ಯಾಂಡ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದೆ ಅಲ್ಲ? ನೀವು ಏನಾಗಿ ವರ್ಕ್ ಮಾಡ್ತೀರಾ ಇಲ್ಲಿ? ಇನ್ನವೆಲ್ಲ ಸರ್ ಮೈನಿಂಗ್ ನಲ್ಲಿ ಕೆಲಸ ಮಾಡಿ ಮೈನಿಂಗ್ ಅಲ್ಲಿ ಇದ್ರು ಅವಾಗ ಇದು ಚರ್ಚ್ ಚರ್ಚ್ ಮಾಡಿರೋದು ಬ್ರಿಟಿಷ್ ಟೈಮ್ ನಲ್ಲಿ ಮಾಡಿರೋದು. ಅಷ್ಟು ಹಳೆ ತರ ಏನು? ಹೌದು, ಎಲ್ಲ ಇವಾಗ ರಿಪೇರ್ ಮಾಡಿದ್ದಾರೆ. ಇದು ಬ್ಲೂ ಪ್ರಿಂಟ್ ಎಲ್ಲ ಇದೆ. ಬಟ್ ಇವಾಗ ಇದು ರೈಲ್ವೆ ಬಂದ್ರೆ ಅದು ಏನಾದ್ರು ಮಾಡ್ಬೇಕು. ಕೊಂಚ ಅಡ್ಜಸ್ಟ್ ಬನ್ನಿ ಕುಂಬಾರ ನೋಡಿದ್ರು ಅವಳದ ಎಲ್ಲರಿಗೂ ಅಡ್ಜಸ್ಟ್ ಇದು ಹೋಗುತ್ತೆ. ಡಿಸ್ಟರ್ಬ್ பண்ணக்கூடாது. கொஞ்சம் பேக் சைடு போச்சுன்னா கொஞ்சம் நீங்களே ஒத்து போகணும். ಸ್ವಲ್ಪ ಮುಂದ್ಗಡೆ ಬಂದ್ಬಿಟ್ರೆ ಆಗುತ್ತೆ. ಬೇರೆ ಕಡೆ ರೀಲೊಕೇಟ್ ಮಾಡಿ ಕೊಡ್ಬೋದು. ನಿಮ್ದು ಸೊಸೈಟಿ ಅಥವಾ ಅಸೋಸಿಯೇಷನ್ ಆತರ ಏನಾದ್ರು ಇರುತ್ತೆ? ಇಲ್ಲ, ಇದು ಇಲ್ಲಿ ಬಂದು ಅಲ್ಲೇ ಒಂದು 65 70 ಇಯರ್ಸ್ ತಗ್ಗಿದ್ದಾರಲ್ಲ, ನಿಮ್ ಭಾವನೆಗಳನ್ನ ನಾವು ಗೌರವಿಸ್ತೇವೆ. ಆದ್ರೆ ಏನಾಗುತ್ತೆ, ಇಲ್ಲಿ ರೈಲ್ವೆ ಬ್ರಿಡ್ಜ್ ಹೋಗ್ತಾ ಇರೋದ್ರಿಂದ ಇದನ್ನ ನಾವು ಇನ್ನೊಂದ್ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡಿ ಕೊಡೋದಕ್ಕೆ ಇಲ್ಲೇ ಸ್ವಲ್ಪ ಮುಂದೆ ಬಂದ್ರು ಕೂಡ ಸಾಕು. ಆತರ ಆಗೋದಿಲ್ಲ. ಇದು BGML ಲ್ಯಾಂಡ್ ಅಂತ ಅವರು ಕ್ಲೇಮ್ ಮಾಡ್ತಾರೆ. ಇದು BGML ಗೆ ಆಮೇಲೆ ಯಾರು ಕೂಡ ಪ್ರಾಪರ್ಟಿ ರೈಟ್ಸ್ ನ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿಲ್ಲ, ಕೊಡೋಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರದ್ದಲ್ಲ ಅದು ಪ್ರಾಪರ್ಟಿ, ಅದು ಒಂದು ಕಂಪನಿ, ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ರನ್ ಆಗ್ತಿರೋ. ಹಾಗಾಗಿ ಯಾರಿಗೂ ಅಧಿಕಾರ ಇಲ್ಲ, ಅಗ್ರಿಮೆಂಟ್ ನಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಇನ್ನೊಂದ್ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡೋದಕ್ಕೆ ನಾವು ನೋಡೋಣ. ಅದೇ ಏನು ನಮ್ಗೆ ಇಲ್ಲಿ ಓದ್ ಬರುತ್ತೆ ಅದ್ರ ಕೆಲಸ ಮಾಡೋದಕ್ಕೆ ಸಹಕಾರ ಮಾಡಬೇಕು. ಓಕೆ, ವಿಲ್ ಡೂ ದಟ್. So this building also is unauthorized occupancy. Yes, unauthorized. This is You must know. BGML building, but it is unauthorizedly occupied. BGML building? Yes. Why you call it as BGML building and you made somebody occupy that one? You constructed the building there? No, this is a BGML old structure, madam. Structure? Okay. ಕ್ವಾರ್ಟರ್ಸ್ ಮೇಡಮ್, ಎಂಪ್ಲಾಯೀಸ್ ಕ್ವಾರ್ಟರ್ಸ್, BGML ಎಂಪ್ಲಾಯೀಸ್ ಕ್ವಾರ್ಟರ್ಸ್. ಯಾರು ಇರೋ ತರ ಇದಾರೆ ಅಲ್ಲಿ? ಒಬ್ರು ಯಾರು ಹೊರಗಡೆ ಬರ್ತಾ ಇದ್ದಾರೆ. ಬರ್ತಾರೆ. ಇವ್ರದ್ದು ಏನೋ ಕ್ವಾರ್ಟರ್ಸ್ ಗಳಿದೆ, ಇವ್ರನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ. ವಿಲ್ ಡೂ ದಟ್ ಅಂಡ್ ವಿಲ್ ಇನಿಷಿಯೇಟ್ ದ ಪ್ರಾಸೆಸ್ ಹಿಯರ್. ಮುಗಿಸ್ಬಿಡೋಣ ಇದು ಕೆಲಸ. They used to stay here, is it? ರನ್ನಿಂಗ್ ಟೈಮ್. ಬಾಮ್ಮ ಮುಂದೆ ಬನ್ನಿ. ನಿಮ್ಮನೆ ಯಾವ್ದಮ್ಮ? ಇದಾ ಕೆಳಗಡೆ ಇದೆ ಅಲ್ಲ? ನಿಮ್ಮ ಈಗ್ಲೂ ಕೆಲಸ ಮಾಡ್ತಾರ? ಮೇಷನ್ ಅವರು ಮೇಸನ್. ನೀವು ಇಲ್ಲಿ ಹೇಗೆ ಮನೆ ಕಟ್ಕೊಂಡ್ರಿಮ್ಮ? ನನ್ ಪ್ಲೇಸ್ ಇಲ್ಲ ಅಂತ ಅಲ್ಲಿ ಕಟ್ಕೊಂಡಿದ್ದೀನಿ. ಆಯ್ತು, ನಿಮ್ಗೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಆಯ್ತಾ? ಇಲ್ಲಿ ರೈಲ್ವೆ ಬ್ರಿಡ್ಜ್ ಬರ್ತಾ ಇದೆ. ಓಕೆ, ಬೇರೆ ಕಡೆ ನಮ್ಮ ತಹಸೀಲ್ದಾರ್ಸ್ ಹೇಳ್ತಾರೆ ಯಾವ ಕಡೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಇರ್ಬೇಕು ಅವ್ರ ಕ್ವಾರ್ಟರ್ಸ್ ಗಳಲ್ಲಿ. ಇಲ್ಲಾಂದ್ರೆ ಇನ್ನೊಂದ್ ಕಡೆಯಲ್ಲಿ ನಾವು ಸರ್ಕಾರದಿಂದ ವ್ಯವಸ್ಥೆ ಮಾಡ್ಕೊಡ್ತೀವಿ, ಅಲ್ಲಿ ಇರಿ ಆಯ್ತಾ? ನಿಮ್ಮಲ್ಲಿ ಏನು ಮನೆಗೆ ದಾಖಲಾತಿಗಳಿಲ್ಲ? ನಿಮ್ಮ ಹೆಸರಮ್ಮ? ಜೈ ಭಾರತಿ. ವಿನೋದ್ ಕುಮಾರ್ your husband name, no? This is also unauthorized occupancy. Okay. ಎಷ್ಟು ವರ್ಷದಿಂದ ಇದ್ದೀರಾ ರಘು ಅವರೇ? 30 years. ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲಿ ನಮ್ಮ ಅಪ್ಪ ಮಾಡ್ತಾರೆ. ಎಲ್ಲಿ BGML? ನೀವೇನ್ ವರ್ಕ್ ಮಾಡ್ತೀರಾ? ನಮ್ದು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕಂಪನಿ, ಅಲ್ಲಿ ಪ್ರಾಜೆಕ್ಟ್ ಆಗ್ತದೆ. ಓಕೆ, ಇದು ಇವಾಗ ಇಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾವು ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದೀವಿ. ಇದು ಎಲ್ಲ ವೇಕೇಟ್ ಮಾಡ್ಬೇಕು ಪ್ಲೇಸ್ ಡೆವಲಪ್ಮೆಂಟಲ್ ವರ್ಕಿಗೆ. ಹಾಗಾಗಿ ನಾವು ನಿಮ್ಗೆಲ್ಲ ಭೇಟಿ ಮಾಡಿ ಹೇಳೋಣ ಅಂತ ಬಂದಿದ್ದೀವಿ. ಓಕೆ, ಇದು ಡೆಮಾಲಿಷ್ ಮಾಡ್ಬೇಕಾಗತ್ತೆ ಈ ಮನೆನ. ಎಸ್. ಇಲ್ಲ, ಟ್ವೆಂಟಲ್ಲಿ ಬರ್ಬೋದು. ಎಷ್ಟು ಜಾಗ ಇದಲ್ಲ, ಬೆಂಗಳೂರು ಅಂದ್ರೆ ಸ್ಪೇಸ್ ವ್ಯಾಕೆಂಟ್ ಇರಲ್ಲ. ಇಲ್ಲಿ ಎಷ್ಟು ಸ್ಪೇಸ್ ಇದೆ? ಇದು ಅಲ್ಲ, ಇದು BGML ಲ್ಯಾಂಡ್. ಇದು ನಿಮ್ಗೆ ಏನು ಹಕ್ಕಿಲ್ಲ ಈ ಪ್ರಾಪರ್ಟಿ ಮೇಲೆ.
BGML ಅವರು ಅವಾಗ ಕ್ವಾರ್ಟರ್ಸ್ ಮಾಡಿ ನಿಮ್ ತಂದೆಯವರು ಅಥವಾ ನಿಮ್ ತಾತ ಯಾರು ವರ್ಕ್ ಮಾಡ್ತಾ ಇದ್ರು ಅವ್ರ ಹತ್ರ ಅವ್ರಿಗೆ ಆಕ್ಯುಪೆನ್ಸಿಗೆ ಕೊಟ್ಟಿರ್ತಾರೆ. ಕೊಟ್ಟಿದ್ದಾರೆ ಇವಾಗ ಏನ್ ಕೊಟ್ಟಿದ್ದಾರೆ? ಯಾರು ಇದಾರಲ್ಲ ಕೆಲವರಿಗೆಲ್ಲ ಇದು ಮಾಡ್ಕೊಟ್ಟಿದ್ದಾರೆ. ಏನ್ ಮಾಡಿ ಅಗ್ರಿಮೆಂಟ್ ಅಂದ್ರೆ ಅವ್ರು ಯಾರು ಇದಾರಲ್ಲ ಮೈಂಡ್ ಸೆಟ್ ಇದ್ರಲ್ಲ ಆ ತರ ತಗೊಂಡು ಇಂದಿರಾ ಗಾಂಧಿ 10 years ಯಾರಿದ್ದಾರೆ ಅವ್ರಿಗೆ ಆಗುತ್ತಲ್ಲ. ಇಲ್ಲ ಆ ತರದ ಅಲಾಟ್ಮೆಂಟ್ ಅವ್ರಿಗೂ ಕೊಟ್ಟಿದ್ರೆ ಅವ್ರಿಗೆ ಗೊತ್ತಿರತ್ತೆ. ದೇ ಆರ್ ಓನ್ಲಿ ಟೆಲ್ಲಿಂಗ್ ನೀವು ಅನಾಥರೈಸ್ಡ್ ಆಕ್ಯುಪೆನ್ಸಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಅನಾಥರೈಸ್ಡ್ ಇಲ್ಲ, ಹೇಗೆ ಫಾದರ್ ಇದಲ್ಲ, ಫಾದರ್ ಇಂದ ನಮ್ಗೆ ಇನ್ನೂ ಇದು ಇದೆ ಮೈಂಡ್ ಸೆಟಲ್ಮೆಂಟ್ ಸರಿಯಾಗಿ ಆಗಿಲ್ಲ. ಆ ಇದರಿಂದ ಓಕೆ ಫೈನ್, ಅದಕ್ಕೆ ನೀವು ಕ್ಲೇಮ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಏನ್ ಮಾಡ್ತೀವಿ ಈಗ ರಿಲೊಕೇಟ್ ಮಾಡಿ ಕೊಡ್ತೀವಿ ನಿಮ್ಗೆ. ಅವ್ರದೇ ಕ್ವಾರ್ಟರ್ಸ್ ಗಳಿದ್ದಾವೆ, ಅಲ್ಲಿ ನಿಮ್ಗೆ ರಿಲೊಕೇಟ್ ಮಾಡ್ತೀವಿ. ಆಮೇಲೆ ನೀವು ಅವ್ರ ಹತ್ರ ಏನು ಸೆಟಲ್ಮೆಂಟ್ ಮಾಡ್ಕೊಬೇಕು, ನಿಮ್ದು ಏನು ಕ್ಲೇಮ್ಸ್ ಇರುತ್ತೆ ಅದನ್ನೆಲ್ಲ ನೀವು ಕ್ಲೇಮ್ ಮಾಡ್ಕೊಳ್ಳಿ. ಬಟ್ ಇವಾಗ ಏನು ಇಲ್ಲಿ ವರ್ಕ್ ನಡೆಯುತ್ತೆ ಅವಾಗ ಇದು ಡೆಮಾಲಿಷ್ ಆಗತ್ತೆ. ರೈಲ್ವೇಸ್ ಓವರ್ ಬ್ರಿಡ್ಜ್ ಬರ್ತಾ ಇದೆ. ಎಸ್, ಹಾಗಾಗಿ ನಾನು ಹೇಳೋದಕ್ಕೋಸ್ಕರ ನಾವೆಲ್ಲ ನಮ್ಮ ಆಫೀಸರ್ಸ್ ಸಾರಿ ಅದು ಬ್ಯಾಂಗ್ಳೂರ್ ಲ್ಯಾಕ್ ಆಫ್ ಸ್ಪೇಸ್. No, they have their own plans. They have their own plans. Already ಅಲೈನ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಆಯ್ತಾ. ಎಲ್ಲೂ ಖಾಲಿ ಜಾಗ ಇಲ್ಲ, ಎಲ್ಲ ಕಡೆ ಬಿಲ್ಡಿಂಗ್ ಇದೆ. ನಮ್ದು ಅಲೈನ್ಮೆಂಟ್ ಎಲ್ಲಿ ಫಿಕ್ಸ್ ಮಾಡಿ ಅಲ್ಲಿ ಬರೋ ಬಿಲ್ಡಿಂಗ್ಸ್ ಮಾತ್ರ ತೆಗಿತಾ ಇರೋದು ಈಗ. ನಿಮಗೆ ಬೇರೆ ಕಡೆ ಜಾಗ ಖಾಲಿ ಇರೋ BGML ಕೊಡ್ತಾರೆ ಕ್ವಾರ್ಟರ್ಸ್, ಅಲ್ಲಿ ರಿಲೊಕೇಟ್ ಆಗಿ ಅಷ್ಟೇ. ಅದೊಂದು. ಇನ್ನೊಂದು, ಯಾರು ನಿಮ್ದು ಮನೆ ಹೋಗ್ಬೇಕು ಅಂತ ಯಾವ್ದು ಪ್ಲಾನ್ ಮಾಡಲ್ಲ. ಓಕೆ, ಆದಷ್ಟು ನಾವು ಅವಾಯ್ಡ್ ಮಾಡಿ ಪ್ಲಾನ್ ಮಾಡ್ತೀವಿ. ಅದರಲ್ಲಿ ಕೆಲವು ಮನೆಗಳು ಮಾತ್ರ ಕಂಪಲ್ಸರಿ ಬಂದೇ ಬರ್ತದೆ. ಎಲ್ಲಾ ಮನೆನೂ ಅವಾಯ್ಡ್ ಮಾಡಕ್ ಆಗೋದಿಲ್ಲ, ಗೊತ್ತಾ? ಸೊ ಹಾಗಾಗಿ ನೀವು ಕೇಳಿ ನೀವ್ ಅಂತೀರಾ ನಮ್ಮ ಮನೆ ಅವಾಯ್ಡ್ ಮಾಡಿ ಅಂತೀರಾ ಅನ್ಕೊಳ್ಳಿ, ನಾವ್ ಶಿಫ್ಟ್ ಮಾಡ್ತೀವಿ. ಇವ್ರ ಮನೆ ಬರುತ್ತೆ ಅಡ್ಡ, ಅವರು ಅದೇ ಹೇಳ್ತಾರೆ. ಬಟ್ ನಮ್ಮ ರೂಲ್ಸ್ ನಮ್ಮ ಪ್ರಕಾರ ನಮ್ಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ನಾವ್ ಯಾರಿಗೂ ತೊಂದರೆ ಮಾಡ್ಬೇಕಂತ ಮಾಡಲ್ಲ. ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಆದಷ್ಟು ಮಾಡ್ಬೋದಲ್ಲ. ಅದೇ ಹೇಳ್ತಾ ಇರೋದ್ರಿ, ಹಿಸ್ಟಾರಿಕ್ ಇಂಪಾರ್ಟೆನ್ಸ್ ಇರತ್ತೆ ನಿಮ್ಗೆ. ನಾವು ಏನು ತೊಂದರೆ ಮಾಡಲ್ಲ ಹೇಳ್ತಾ ಇದೀವಿ. ದಟ್ ಈಸ್ BGML ಪ್ರಾಪರ್ಟಿ. ದೇ ಆರ್ ಗೋಯಿಂಗ್ ಟು ರಿಲೊಕೇಟ್ ಯು ಇನ್ ಸಮ್ ಅದರ್ ಪ್ರಾಪರ್ಟಿ. ದಿಸ್ ವಿಲ್ ಬಿ ಡೆಮಾಲಿಶ್ಡ್. ಅದಕ್ಕೆ ನಿಮ್ಗೆ ಮುಂಚೆನೆ ಇಂಟಿಮೇಟ್ ಮಾಡಿದೀವಿ. ಓಕೆ, ಡೆಮಾಲಿಶ್ ಅಂದ್ರೆ ಇಲ್ಲ, ಆಲ್ಟರ್ನೇಟಿವ್ ಎಕ್ಸ್ಟ್ರಾ ವ್ಯಾಕೆಂಟ್ ಪ್ಲೇಸ್ ಇದೆಲ್ಲ, ಇದ್ರಲ್ಲಿ ಅಡ್ಜಸ್ಟ್. ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ವಿ ಆರ್ ಟ್ರೈಯಿಂಗ್ ಟು ಟೆಲ್ ಯು. Yes, please try to understand and cooperate with us. Thank you. ಸುಮಾರು 15 ವರ್ಷಗಳಿಂದ ಹೋರಾಟ. ಹೌದು ಮೇಡಮ್, ಅಷ್ಟೇ ಮೇಡಮ್. ಬ್ಲಾಕ್ ಸರ್ ಸ್ವಲ್ಪ ಮುಂದೆ ಕರ್ಸ್ಕೊಳ್ಳಿ ಸರ್ ಮೇಡಮ್. ಅಲ್ಲಿ ತಾತ ಕೆಲಸ ಮಾಡ್ತಾ ಇದ್ರ ಇಲ್ಲಿ BGML ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಇಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ಬರ್ತಾ ಇದೆ. ಆ ಅಲೈನ್ಮೆಂಟ್ ಅಲ್ಲಿ ಈ ಬಿಲ್ಡಿಂಗ್ ಕೂಡ ಸೇರ್ಕೊಂಡಿದೆ. ಹಾಗಾಗಿ ನಾವು ವೆಕೆಟ್ ಮಾಡ್ಬೇಕಾಗಿದೆ. ರಿಲೊಕೇಟ್ ಮಾಡಿ ಒಂದು ಅವ್ರದ್ದು ಯಾವ್ದಾದ್ರು ಕ್ವಾರ್ಟರ್ಸ್ ಇದ್ರೆ ಇಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೀತಾ ಇರೋದ್ರಿಂದ ಖಾಲಿ ಮಾಡ್ಬೇಕಾಗಿದೆ. ನಾವು ಅವತ್ತನ್ನ ನಿಮ್ಗೆ ಇಂಟಿಮೇಟ್ ಮಾಡ್ತೀವಿ, ಇನ್ ಅಡ್ವಾನ್ಸ್ ಹೇಳ್ತೀವಿ. ಈಗ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತಾನೆ ಯಾವ್ದಾವ್ದು ಮನೆಗಳಿದೆ ನೋಡೋಣ ಅಂತ ಬಂದಿರೋದು. ಓಕೆ, ನೆಕ್ಸ್ಟ್ ನಮ್ಮ ಆಫೀಸರ್ಸ್ ಬಂದು ನಿಮ್ಗೆ ನೋಟಿಸ್ ಕೊಟ್ಬಿಟ್ಟೆ ಇದ್ ಮಾಡ್ತಾರೆ. ಆಗ ನಿಮ್ಗೆ ರಿಲೊಕೇಟ್ ಆಗ್ಬೇಕು. ಯಾಕಂದ್ರೆ ಎಲ್ಲದನ್ನು BGML ಲ್ಯಾಂಡೇನೆ, ನಿಮ್ದಲ್ಲ. ಯಾರಿಗೆ ಕಟ್ತಾ ಇದ್ದಾರಾ? ಅದು ಇನ್ನೊಂದು ರೆಂಟ್ ಕೊಡ್ತಾರೆ. ರೆಂಟೆಡ್ ಹೌಸ್ಗೆ ಹೋಗಿ ನೀವು, ಅವ್ರ ಕ್ವಾರ್ಟರ್ಸ್ ಗಳಿದೆ, ಅವರು ಮೀಟಿಂಗ್ ಅಲ್ಲಿ ಪ್ರೊಸೀಡಿಂಗ್ಸ್ ಮಾಡ್ಕೊಂಡು ನಿಮ್ಗೆ ಕೊಡ್ತಾರೆ ಇನ್ನೊಂದು ಕ್ವಾರ್ಟರ್ಸ್. ಅಲ್ಲಿ ರೆಂಟ್ ಕಟ್ಟಿ ನೀವು. ರಂಗಸ್ವಾಮಿ ಇದು ಸ್ಟ್ರಕ್ಚರ್ ನೀವು ಕನ್ಸ್ಟ್ರಕ್ಟ್ ಮಾಡಿರೋದಾ? ಬಟ್ ರೆನೋವೇಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಜಾಗ ಬಂದ್ BGML. ಸೊ ಅವರು ರಿಲೊಕೇಟ್ ಮಾಡಿ ಕೊಡ್ತಾರೆ. ಇನ್ನೊಂದು ಕ್ವಾರ್ಟರ್ಸ್ಗೆ ನೀವು ಶಿಫ್ಟ್ ಆಗ್ಬೋದು ಅವಾಗ. ಓಕೆ, ಇಲ್ಲಿ ಇದೊಂದು ಮನೆನಾ? ಇದೆಲ್ಲದು ಮೇಡಮ್, ಇವಾಗ ಈ ತರ ಸಡನ್ ಆಗಿ ಕಾಲ್ ಮಾಡಿದ್ರೆ ಸಡನ್ ಆಗಿ ಇಲ್ಲ, 10 ವರ್ಷದಿಂದ ಹೇಳ್ತಾ ಇದ್ದಾರೆ. ನಿಮ್ಗೆ ಮಾಹಿತಿ ಇರ್ಲಿಕ್ಕಿಲ್ಲ. ಇದು ಕೆಲಸ ಸ್ಟಾರ್ಟ್ ಮಾಡೇನೆ 2013 ಮಾಡಿರೋದು. ಇದು ಇಲ್ಲಿ ಎಲ್ಲ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡು ಸರ್ಕಾರದಿಂದ ರೈಲ್ವೆ ಓವರ್ ಬ್ರಿಡ್ಜ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿರೋದು. ಸಡನ್ ಆಗಿ ಮಾಡಿಲ್ಲ.
10 ವರ್ಷದ ನಿಧಾನಕ್ಕೆ ರೈಲ್ವೆಗೆ ಅಂತ ಹೇಳ್ಬಿಟ್ಟು ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದೀವಿ ನಾವು. ನಿಮ್ಗೆ ಈಗ ಸಡನ್ ಆಗಿನೂ ಶಿಫ್ಟ್ ಮಾಡಲ್ಲ, ನಿಮ್ಗೆ ಹೇಳ್ತೀವಿ ನಾವು. ಎಷ್ಟು ದಿನ ಮುಂಚೆ ಹೇಳ್ಬೇಕು ನಿಮ್ಗೆ? ಅಟ್ಲೀಸ್ಟ್ ಒಂದ್ 2 ತಿಂಗಳು ಖಂಡಿತವಾಗ್ಲೂ ಹೇಳ್ಬೇಕಲ್ಲ. ಅಷ್ಟೇ ಹೇಳ್ತೀರಾ ಅಲ್ಲ ಮೂರ್ತಿ ಅವ್ರೆ? 2 ತಿಂಗಳು ಮುಂಚೆ. ಹಂಗಾದ್ರೆ ಆ ಡೇಟ್ ಇವಾಗ್ಲೇನಾ? 2 ತಿಂಗಳಲ್ಲಿ ಮುಂದಿನ ತಿಂಗಳು 2 ತಿಂಗಳು ಇನ್ನ 2 ತಿಂಗಳಲ್ಲಿ ನೀವು ಮಾಡಿ. ನಿಮ್ಗೆ ಏನು ಮನೆ ಬೇಕು ಅಂದ್ರೆ ನಾವು ರಿಲೊಕೇಟ್ ಮಾಡಿ ಕೊಡ್ತೀವಿ ನಿಮ್ಗೆ. ಬಿಕಾಸ್ ಮಕ್ಳು ಇಟ್ಕೊಂಡಿದೀವಿ, ಚಿಕ್ಕ ಚಿಕ್ಕ ಮಕ್ಳು 40 ನಿಮ್ಗೆ ವರ್ಷದಿಂದ ಈ ತೊಂದ್ರೆ place ಅಂತೂ ಅಲ್ಲೇ ಮಾಡಲ್ಲ ಅಮ್ಮ, ಡೆಫಿನೆಟ್ಲಿ ತೊಂದ್ರೆ ಮಾಡಲ್ಲ. ತಮಿಳಲ್ಲಿ ಯಾರಾದ್ರೂ ಹೇಳಿ ಇವ್ರಿಗೆ. ಬೇರೆ ಕಡೆ ಎಲ್ಲ ಪ್ಲೇಸ್ ಕೊಡ್ತೀರಾ ನಮ್ಗೆ? ಯಾಕಂದ್ರೆ ಎಲ್ಲ ಕಟ್ಕೊಳ್ತೀವಿ ಸ್ವಲ್ಪ, ಅದಕ್ಕೆ ಅಲ್ಲಿ ಏನಾದ್ರು ಬಾಡಿಗೆ ಮನೆಗಳು ಸಿಕ್ಕರೆ ನಮ್ಮ ಇವ್ರಿದ್ದಾರೆ BGML ಅಲ್ಲಿ ಕ್ವಾರ್ಟರ್ಸ್ ಗಳಿದೆ, ಅದ್ರಲ್ಲಿ ಏನಾದ್ರು ಅಕಾಮಡೇಟ್ ಮಾಡ್ಕೊಡಕ್ಕಾಗತ್ತೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ಮಾತಾಡಿದ್ರೆ please do for us because Yeah, definitely. 40 years we are here itself. Definitely, we have to help you as government. But We are definitely this place is going, not left any parts also we can rebuild anything. No. This is so whole and solely we have acquired it for the railway project. Okay. Okay. Got it. Thank you, amma. Then ಅದು ಹೋಗುತ್ತೆ. ಇವ್ರ ಮನೆ ಶಾಮ್ನಿ ನೀವು ಸಪರೇಟ್ ಇದ್ದೀರಾ? ಸಪರೇಟ್ ಮೂರು ಜನನು ಶಿಫ್ಟ್ ಆಗ್ಬೇಕು. ಅದೇ 3 ಸಪರೇಟ್ ಹೋಮ್ಸ್ ಕೊಡ್ತಾರ. ನೋಡೋಣ ಅದು ಯಾವ ರೀತಿ ಮಾಡ್ತಾರೆ. ಅವೈಲಬಿಲಿಟಿ ಕೊಡ್ತಾರೆ ಮೇಡಮ್. We'll do it. Okay. ಇದು ನಮ್ಮ ಹತ್ರ ಒಂದು ಇದೇನಾ ಇದು ಇಮೇಜ್? ಇಲ್ಲ, ಈ ತರದ ಒಂದು ಇಮೇಜ್ ಇವರು ಎಷ್ಟು ನೀಟಾಗಿ ಯಾವ ರೀತಿ ಅಲೈನ್ ಮಾಡ್ಕೊಂಡಿರೋದನ್ನ ತೋರಿಸ್ತಾ ಇದಾರಲ್ಲ, ಇದೊಂದು ಕಾಪಿ ನಮ್ಮ ಹತ್ರ ಇಟ್ಟು ಅವಾಗ ನಮ್ಗೆ ಐಡಿಯಾ ಬರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. 15 ವರ್ಷಗಳ ಸಾರ್ವಜನಿಕರ ಬೇಡಿಕೆ ಮೇಡಮ್ ಇದು. ಇಲ್ಲ, ಯಾವಾಗ ನಮ್ಗೆ ಪ್ರಾರಂಭ ಆಗಿ ಮುಖ್ಯ ರೈಲ್ವೆ ಓವರ್ ಬ್ರಿಡ್ಜ್ ಮಾಡ್ಬೇಕು ಅಂತ ನಮ್ಮ ಡಬಲ್ ಅವ್ರು ಇದ್ದಾರೆ ನೋಡಿ ಇಲ್ಲೇನೆ. ಎಲ್ಲರೂ ಮಲ್ಟಿ ಡಿಸಿಪ್ಲಿನರಿ ಆಕ್ಷನ್ ಇದು, ಒಂದು ಡಿಪಾರ್ಟ್ಮೆಂಟ್ ಇಂದ ಆಗೋ ಕೆಲಸ ಅಲ್ಲ. ಇದರಲ್ಲಿ BGML ಅವರು ಕೈ ಜೋಡಿಸಿದ್ದಾರೆ. ಅವ್ರೇನು ಲ್ಯಾಂಡ್ ಕೊಡಲ್ಲ ಅಂತ ನಮ್ಗೆ ಹೇಳಿಲ್ಲ. ಅವ್ರದ್ದು 4 ಎಕರೆ 13 ಗುಂಟೆ ಲ್ಯಾಂಡ್ ಅನ್ನ ಆಸ್ ಎ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ನಾವು ಅಕ್ವೈರ್ ಮಾಡ್ಕೊಂಡಿದ್ದೀವಿ. ಜೊತೆನಲ್ಲಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಇನಿಷಿಯಲ್ ಕ್ಲಿಚಸ್ ಇತ್ತು 2013 ಸ್ಟಾರ್ಟ್ ಆಗಿದ್ದು. ಎಲ್ಲ ಸಮಸ್ಯೆಗಳನ್ನು ಓವರ್ ರೂಲ್ ಮಾಡ್ಕೊಂಡು ಇವಾಗ ಒಂದು ಹಂತಕ್ಕೆ ಬಂದು ತಲುಪಿದೀವಿ. ಇಲ್ಲಿ ಏನು ಆಕ್ಯುಪೆಂಟ್ಸ್ ಇದ್ದಾರೆ, ಕೆಲವೊಬ್ಬರಿಗೆ ಮನೆಗಳದ್ದು ಅವರೇನೆ ಇರೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ BGML ಅವರು. ಇನ್ನು ಕೆಲವೊಬ್ರು ಅನಾಥರೈಸ್ಡ್ ಆಗಿ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಇಬ್ಬರ ಹತ್ರನೂ ಮಾತಾಡಿದೀವಿ. ಅವ್ರಿಗೆ ನಾವೇನು ಡಿಸ್ಪ್ಲೇಸ್ ಮಾಡಿ ರಿಹ್ಯಾಬಿಲಿಟೇಟ್ ಮಾಡದೆ ಬಿಡೋದಿಲ್ಲ. ಇಟ್ ಈಸ್ ಅವರ್ ಡ್ಯೂಟಿ. ರಿಹ್ಯಾಬಿಲಿಟೇಟ್ ಮಾಡ್ಬೇಕು, ರಿಲೊಕೇಟ್ ಮಾಡ್ಬೇಕು. ಅದನ್ನ ನಾವು ಎಷ್ಟು ಸಾಧ್ಯ ಆಗುತ್ತೆ BGML ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಸಹಕಾರದೊಂದಿಗೆ ನಾವು ಮಾಡ್ತೀವಿ. ನಮ್ಗೆ ಲ್ಯಾಂಡ್ ದೊರಕಿದೆ. ಇವಾಗ ಹೈಕೋರ್ಟ್ ಅಲ್ಲಿ ಕೂಡ ಒಂದು ಕೇಸ್ ನಡೀತಾ ಇದೆ. ಅದ್ರದ್ದು ಫೈನಾಲಿಟಿ ನೋಡ್ಕೊಂಡ್ಬಿಟ್ಟು ನಾವು ಡಿಸೈಡ್ ಮಾಡ್ಬೇಕು. 15 ವರ್ಷದಿಂದ 5-6 ಸರ್ವೆ ಆಗಿದೆ, ತುಂಬಾ ತೊಂದರೆ ಆಗ್ಬಿಟ್ಟಿದೆ ರೋಡ್. ಇಲ್ಲ, ಇವಾಗ ನಾವು ಅದನ್ನ ರೀಇನಿಷಿಯೇಟ್ ಮಾಡ್ಬೇಕು ಅಂತಾನೆ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದೀವಲ್ಲ. ಇಲ್ಲ, ನಾವು ಆ ಇಂಟೆನ್ಷನ್ ಅಲ್ಲಿ ವಾಪಸ್ ಹೋಗೋ ಇಂಟೆನ್ಷನ್ ಅಲ್ಲಿ ಬಂದಿಲ್ಲ. ನಾವ್ ಯಾವಾಗಿದ್ರು ಫಾರ್ವರ್ಡ್ ಥಿಂಕಿಂಗ್, ಫಾರ್ವರ್ಡ್ ಮೂವಿಂಗ್, ಅದೇ ಕೆಲಸ ಮಾಡ್ತೀವಿ. ಆ ವಿಶ್ವಾಸ ನಮಗಿದೆ. ಪ್ರಾರಂಭ ಆಗುತ್ತೆ 2025 ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಕೂಡ ಆಗಿದೆ. ಮಾಡ್ತೀವಿ ಕೂಡ, ಆ ಭರವಸೆ ನಾನು ಕೊಡ್ತೀನಿ.